20th ಕ್ವೆಶ್ಚನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ABC is an isosceles triangle with AB is equal to AC. ಸೊ ಅವ್ರು ಗಿವನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಗಿವನ್ ಬಂದ್ಬಿಟ್ಟು AB is equal to AC ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ a circle with center O is inscribed in the triangle and it touches the side of the triangle AB, BC, C at DEF respectively. ಓಕೆ, ಸೊ ಎಲ್ಲೆಲ್ಲಿ ಟಚ್ ಆಗ್ತಾ ಇದೆ? ಡಿ, ಇ ಮತ್ತೆ ಎಫ್ ಹತ್ರ ಟಚ್ ಆಗ್ತಾ ಇದೆ. ಓಕೆ, ಈಗ ಏನ್ ಪ್ರೂವ್ ಮಾಡೋ? ಪ್ರೂವ್ ದಟ್ ಇ ಬೈಸೆಕ್ಟ್ಸ್ ಬಿ ಸಿ. ಓಕೆ, ಈಗ ನೋಡ್ರಿ, ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಕೊಟ್ಟಿದ್ದು ಇ ಬೈಸೆಕ್ಟ್ಸ್ ಬಿ ಸಿ. ಫಸ್ಟ್ ನಿಮಗೆ ಬೈಸೆಕ್ಟ್ ಮೀನಿಂಗ್ ಗೊತ್ತಿರೋ. ಬೈಸೆಕ್ಟ್ ಅಂದ್ರೆ ಏನು? ಟೂ ಈಕ್ವಲ್ ಪಾರ್ಟ್ಸ್. ಬೈಸೆಕ್ಟ್ಸ್ ಅಂದ್ರೆ ಟೂ ಈಕ್ವಲ್ ಪಾರ್ಟ್ಸ್ ಅಂದ್ರೆ ಈ ಪಾಯಿಂಟ್ ಬಂದ್ಬಿಟ್ಟು ಈ ಬಿ ಸಿ ನ ಈ ಪಾಯಿಂಟ್ ಬಂದ್ಬಿಟ್ಟು ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ಬೇಕು. ಅಂದ್ರೆ ಇದೆಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ ಅಂತ ತೋರಿಸ್ಬೇಕು. ಓಕೆ, ಸೊ ಸಿಂಪಲ್ ಆಗಿ ಲಾಜಿಕ್ ಅರ್ಥ ಮಾಡ್ಕೊಳ್ರಿ. ಬಿ ನ ಈ ಬೈಸೆಕ್ಟ್ ಮಾಡ್ಬೇಕು. ಓಕೆ, ಸೊ ಈ ಬೈಸೆಕ್ಟ್ ಮಾಡ್ಬೇಕಂದ್ರೆ ಇದೆಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಅಂದ್ರೆ ಆ ತರ ಪ್ರೂವ್ ಮಾಡ್ಬೇಕು. ಅಂದ್ರೆ ಬಿ ಇಸ್ ಈಕ್ವಲ್ ಟು ಇ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಇಂಡೈರೆಕ್ಟ್ ಆಗಿ ಏನ್ ಪ್ರೂವ್ ಮಾಡ್ಬೇಕು? ಬಿ ಇಸ್ ಈಕ್ವಲ್ ಟು ಇ ಸಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಬಿ ಇಸ್ ಈಕ್ವಲ್ ಟು ಇ ಸಿ. ಓಕೆನಾ? ಈಗ ಪ್ರೂಫ್ ನೋಡ್ರಿ ಯಾವ ತರ ಮಾಡ್ಬೇಕಂತ. ಓಕೆ, ಒಂದ್ ನಿಮಿಷ. ಈಗ ನೀವೇ ನೋಡ್ರಿ. ಓಕೆ, ಇದು ಎ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಪಾಯಿಂಟ್, ಬಿ ಎಕ್ಸ್ಟರ್ನಲ್ ಪಾಯಿಂಟ್, ಸಿ ಎಕ್ಸ್ಟರ್ನಲ್ ಪಾಯಿಂಟ್. ನಮಗೆ ಥಿಯರಮ್ ಇಂದ ಏನ್ ಗೊತ್ತಂದ್ರೆ ಒಂದೇ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋದ್ರೆ, ಓಕೆ, ಒಂದೇ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋದ್ರೆ ಅವ್ರಿಬ್ರು ಈಕ್ವಲ್ ಇರ್ತಾರೆ. ಸೊ ಇವಾಗ ನಾನೇನ್ ಬರೀಬಹುದು? ಎ ಡಿ ಇಸ್ ಈಕ್ವಲ್ ಟು ಎ ಎಫ್ ಅಂತ ಬರೀಬಹುದು. ಒಂದು. ಓಕೆ, ಇನ್ನೊಂದ್ ಏನ್ ಬರೀಬಹುದು? ಈಗ ನೀವೇ ನೋಡ್ರಿ, ಬಿ ಇಂದ ಎರಡು ಟ್ಯಾಂಜೆಂಟ್ ಹೋಗಿದೆ, ಬಿ ಡಿ ಇಸ್ ಈಕ್ವಲ್ ಟು ಬಿ ಅಂತ ಬರೀಬಹುದು. ಬಿ ಇಂದ ಎರಡು ಟ್ಯಾಂಜೆಂಟ್ ಬಿ ಡಿ ಮತ್ತೆ ಬಿ ಹೋಗಿದೆ, ಇವರಿಬ್ರು ಈಕ್ವಲ್ ಅಂತ ಬರೀಬಹುದು. ಬಿ ಡಿ ಇಸ್ ಈಕ್ವಲ್ ಟು ಬಿ ಅಂತ ಬರೀಬಹುದು. ಆಮೇಲೆ ಸಿ ಇಂದ ಕೂಡ ಎರಡು ಟ್ಯಾಂಜೆಂಟ್ ಹೋಗಿದೆ, ಸಿ ಎಫ್ ಸಿ. ಓಕೆ, ಏನ್ ಬರೀಬಹುದು? ಸಿ ಎಫ್ ಇಸ್ ಈಕ್ವಲ್ ಟು ಸಿ. ಸೊ ರೀಸನ್ ಏನ್ ಬರೀಬೇಕು? ಲೆಂತ್ ಆಫ್ ಟ್ಯಾಂಜೆಂಟ್ಸ್ drawn from same external point are equal ಅಂತ ಬರೀಬಹುದು. ಓಕೆ, ಈಗ ನೋಡ್ರಿ ಸಾಲ್ವ್ ಮಾಡೋದು ನೋಡ್ರಿ ಯಾವ ತರ ಮಾಡ್ಬೇಕು. ಈಗ ಅವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಈಗ ನೀವೇ ನೋಡ್ರಿ, ಎ ಬಿ ನ ಏನಂತ ಬರೀಬಹುದು? ಎ ಬಿ ನ ನಾನು ಏನಂತ ಬರೀಬಹುದು? ಎ ಡಿ ಪ್ಲಸ್ ಬಿ ಡಿ ಅಂತ ಬರೀಬಹುದಾ? ಸೊ ನಾನೇನ್ ಬರೀತೀನಿ? ಎ ಬಿ ನ ಎ ಡಿ ಪ್ಲಸ್ ಬಿ ಡಿ ಅಂತ ಬರೀತೀನಿ. ಅದೇ ರೀತಿ ಎ ಸಿ ನ ಏನಂತ ಬರೀಬಹುದು ನೋಡ್ರಿ. ಎ ಸಿ ನ ನಾನು ಏನಂತ ಬರೀಬಹುದು? ಎ ಎಫ್ ಪ್ಲಸ್ ಸಿ ಎಫ್. ಓಕೆ, ಎಫ್ ಸಿ ಅಂದ್ರೂ ಒಂದೇ, ಸಿ ಎಫ್ ಅಂದ್ರೂ ಒಂದೇ. ಸೊ ಎ ಎಫ್ ಪ್ಲಸ್ ಸಿ ಎಫ್ ಅಂತ ಬರೀಬಹುದು. ಸೊ ಅದನ್ನ ಬರೀತೀನಿ, ಎ ಎಫ್ ಪ್ಲಸ್ ಸಿ ಎಫ್ ಅಂತ ಬರೀಬಹುದು. ಓಕೆ, ಈಗ ನೀವೇ ನೋಡ್ರಿ, ನನಗೆ ಇಲ್ಲಿ ಆಲ್ರೆಡಿ ಏನ್ ಗೊತ್ತು? ಎ ಡಿ ಇಸ್ ಈಕ್ವಲ್ ಟು ಎ ಎಫ್. ಅಂದ್ರೆ ಈಗ ನಾನೇನ್ ಮಾಡ್ತೀನಿ? ಎ ಡಿ ಪ್ಲಸ್ ಬಿ ಡಿ. ಓಕೆ, ಸೊ ಎ ಎಫ್ ಇದ್ದಲ್ಲಿ ನಾನೇನ್ ಬರೀಬಹುದು? ಎ ಡಿ ಅಂತ ಬರೀಬಹುದು. ಎ ಎಫ್ ಇದ್ದಲ್ಲಿ ನಾನೇನ್ ಮಾಡ್ತೀನಿ? ಎ ಡಿ ಅಂತ ಬರೀತೀನಿ, ಎ ಡಿ ಪ್ಲಸ್ ಸಿ ಎಫ್. ಓಕೆ, ಈಗ ಏನಾಗುತ್ತೆ? ಇ ಎ ಡಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಉಳ್ದಿದ್ದೇನು? ಬಿ ಡಿ ಇಸ್ ಈಕ್ವಲ್ ಟು ಸಿ ಎಫ್. ಓಕೆ, ಸೊ ಈಗ ನಾನೇನ್ ಪ್ರೂವ್ ಮಾಡ್ಬೇಕು? ಬಿ ಇಸ್ ಈಕ್ವಲ್ ಟು ಇ ಸಿ. ಕರೆಕ್ಟಾ? ಸೊ ನೀವೇ ನೋಡ್ರಿ, ಬಿ ಡಿ ಇದ್ದಲ್ಲಿ ಏನ್ ಬರೀಬಹುದು ನಾನು? ಬಿ ಡಿ ಇದ್ದಲ್ಲಿ ಬಿ ಅಂತ ಬರೀಬಹುದು. ಓಕೆ, ಬೇಕಿದ್ರೆ ಇದು ಹೋಲ್ ಪಾರ್ಟ್ ನ ಈಕ್ವೇಶನ್ 1 ಅಂತ ಕರೀರಿ. ಓಕೆ, ಸೊ ಬಿ ಡಿ ಇದ್ದಲ್ಲಿ ಏನ್ ಬರೀಬಹುದು? ಬಿ ಅಂತ ಬರೀಬಹುದು. ಆಮೇಲೆ ಸಿ ಎಫ್ ಇದ್ದಲ್ಲಿ ಏನ್ ಬರೀಬಹುದು? ಸಿ ಎಫ್ ಇದ್ದಲ್ಲಿ ಏನ್ ಬರೀಬಹುದು? ಸಿಇ ಅಂತ ಬರೀಬಹುದು. ಓಕೆ, ಸೊ ಇದು ಎಲ್ಲಿಂದ ಬಂತಂದ್ರೆ ಫ್ರಮ್ ಈಕ್ವೇಶನ್ 1 ಇಂದ ಅಂತ ಬರೀರಿ. ಓಕೆ, ಯಾಕಂದ್ರೆ ಈ ಮೂರನ್ನ ನಾನು ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನಾವೇನ್ ಪ್ರೂವ್ ಮಾಡ್ಬೇಕಿತ್ತು? ನೀವೇ ನೋಡಿದ್ರೆ ಪಿ ಇಸ್ ಈಕ್ವಲ್ ಟು ಇ ಸಿ ಅಂತ ಪ್ರೂವ್ ಮಾಡ್ಬೇಕು. ಪಿ ಇಸ್ ಈಕ್ವಲ್ ಟು, ನೀವೇ ನೋಡ್ರಿ, ಸಿ ಅಂದ್ರೂ ಒಂದೇ, ಇ ಸಿ ಅಂದ್ರೂ ಒಂದೇ. ಸೊ ಇವರಿಬ್ರು ಈಕ್ವಲ್ ಅಂತ ಪ್ರೂವ್ ಮಾಡಿದ್ರಿ. ಇದು ಈಕ್ವಲ್ ಆಯ್ತಂದ್ರೆ ಇಂಡೈರೆಕ್ಟ್ ಆಗಿ ಏನರ್ಥ? ಇ ಬೈಸೆಕ್ಟ್ಸ್ ಬಿ ಸಿ ಅಂತ ಅರ್ಥ.
ಓಕೆ. ಸೊ ನೀವು ಈ ತರ ಗಿವನ್ ಟು ಪ್ರೂವ್ ಬರ್ದ್ಬಿಟ್ಟು ಆಮೇಲೆ ಈ ತರ ಸ್ಟೆಪ್ಸ್ ಬರ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಈಸಿಯಾಗಿ ಅವ್ರು ಸ್ಟೆಪ್ಸ್ ನೋಡ್ಬಿಟ್ಟು ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಓಕೆ. ಸೊ ಆನ್ಸರ್ ಬಂದ್ಬಿಟ್ಟು ಇ ಬೈಸೆಕ್ಟ್ಸ್ ಬಿಸಿ. ಓಕೆ. ನನ್ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ. ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.